ಮಹಿಳೆ ಕೊಂದು ಆಟೋದಲ್ಲಿ ಶವ ಬಿಟ್ಟ ಪ್ರಿಯಾಕರ. ಬೆಂಗಳೂರಿನ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಮಹಿಳೆಯನ್ನ ಕೊಂದಿದ್ದಾನೆ, ಆನಂತರವಾಗಿ ಆಟೋದಲ್ಲಿ ಶವವನ್ನ ಇಟ್ಟಿದ್ದಾನೆ. ಯಾರು ಅಲ್ಲ, ಪ್ರಿಯಾಕರನ್. ಬೆಂಗಳೂರಿನ ತಿಲಕ್ ನಗರದ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಆಟೋದಲ್ಲಿ ಪತ್ತೆಯಾಗಿದೆ ಮಹಿಳೆ ಸಲ್ಮಾ ಅವರ ಶವ. ಪತಿ ಸಾವಿನ ಬಳಿಕವಾಗಿ ಸುಬ್ಬುಮಣಿ ಜೊತೆಯಲ್ಲಿ ಸಂಬಂಧವನ್ನ ಇಟ್ಟುಕೊಂಡಿರ್ತಾರೆ. ಗಂಡ ಇರೋದಿಲ್ಲ, ಸೇರ್ಕೊಂಡಿರ್ತಾರೆ. ಸುಬ್ಬುಮಣಿ ಜೊತೆಯಲ್ಲಿ ಸಂಬಂಧ ಇರುತ್ತೆ. 4 ಮಕ್ಕಳಿದ್ರು ಕೂಡ ಸುಬ್ಬು ಜೊತೆಯಲ್ಲಿ ಅನೈತಿಕ ಸಂಬಂಧ ಇರುತ್ತೆ. ಮೊನ್ನೆ ರಾತ್ರಿ ಗಲಾಟೆಯಾಗಿ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಮೃತದೇಹ ಬಟ್ಟೆಯಲ್ಲಿ ಸುತ್ತಿ ಆಟೋದಲ್ಲಿ ಇಟ್ಟುಬಿಟ್ಟು ಪರಾರಿ ಆಗ್ಬಿಟ್ಟಿದ್ದಾನೆ. ಸೋಕೋ ಟೀಮ್ ಜೊತೆಗೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸಲ್ಮಾ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆಯಾಗಿದೆ. ಇತ್ತೀಚೆಗಂತೂ ಅದು ಏನು ಲವ್ ಮಾಡ್ತವೋ ಏನೋ ಅಂತ ಹೇಳಿ ಅನ್ಸ್ಬಿಡುತ್ತೆ. ಲವ್ ಮಾಡ್ತಾರೆ, ಲವ್ ಇಂದ ನೋವಾಗೋದು ಓಕೆ, ಆದರೆ ಕೊಲೆಗೆ ಅದು ಎಂಡ್ ಆಗುವಂತಹ ಲೆವೆಲ್ಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಅದ್ರ ಬೆನ್ನೆಲ್ಲ ಅನೈತಿಕ ಸಂಬಂಧಗಳು ಬೇರೆ. ಅನೈತಿಕ ಸಂಬಂಧಗಳು, ಲವ್ವನ್ನ ಹೆಸರಲ್ಲಿ ಅನೈತಿಕ ಸಂಬಂಧಗಳನ್ನು ಇಟ್ಕೊಳ್ತಾರೆ. ನೋಡಿ, ಗಂಡ ತೀರ್ಕೊಂಡಿದ್ದಂತೆ, ಓಕೆ, ಏನೋ ಒಂದು ಇನ್ನೊಬ್ಬ ಲೈಫ್ಗೆ ಆಗ್ತಾನೆ ಅಂಥೇಳಿ ಸುಬ್ಬು ಜೊತೆಯಲ್ಲಿ ಪ್ರೇಮ ಇರುತ್ತೆ, ಅನೈತಿಕ ಸಂಬಂಧ ಇರುತ್ತೆ. ಆದರೆ ಆತನೇ ಯಮಕಿಂಕರ ಆಗ್ತಾರೆ ಅಂಥೇಳಿ ಆಕೆಗೆ ಗೊತ್ತಿರೋದಿಲ್ಲ. 4 ಮಕ್ಕಳಿದ್ದಾರಂತೆ ಪಾಪ ಈಕೆಗೆ.